ದಿಸ್ ಇಸ್ ಎಲ್ಟನ್. ನಾನು ಇವತ್ತು ಶೇರ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಹೇಳ್ತೀನಿ. ನೀವು ಎಷ್ಟು ದುಡಿತೀರಂತ ಮುಖ್ಯವಾಗಿರೋದಿಲ್ಲ, ನೀವು ಎಷ್ಟು ಸೇವ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡ್ತೀರಾ ಅದನ್ನೇ ಮುಖ್ಯವಾಗಿರುತ್ತೆ. ನಿಮ್ಮ ಹತ್ರ ಒಂದು ಬಕೆಟ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ 5 ತೂತು ಇದೆ ಕೆಳಗಡೆ ಬಾಟಮ್ ಸೈಡಲ್ಲಿ. ಸೊ ಅದರಲ್ಲಿ ನೀವು ನೀರು ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಅದು 5 ಹೋಲ್ಸ್ ಅದನ್ನು ವ್ಯಾನಿಷ್ ಆಗೋಕ್ಕೆ, ನೀರನ್ನು ಸ್ಪಿಲ್ ಆಗೋಕ್ಕೆ ಬಿಡ್ತಾ ಇದೆ. ಈ ಉದಾಹರಣೆಯಲ್ಲಿ ನಾವು ಏನು ತಿಳ್ಕೊಬಹುದು ಅಂದರೆ, ಆ 5 ಹೋಲ್ಸ್ ಸೈಲೆಂಟ್ ವೆಲ್ತ್ ಕಿಲ್ಲರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ನಿಮ್ಮ ದುಡ್ಡು ನೀರು ಅಂದ್ಕೊಳ್ಳಿ. ಸೊ ಅದನ್ನು ನಿಮಗೆ ಗೊತ್ತಾಗದೆ ಅದನ್ನು ವೇಸ್ಟ್ ಆಗೋದು ಆಗ್ತಾ ಇದೆ. ಈ ಉದಾಹರಣೆಯಿಂದ ನಾವು ಏನು ತಿಳ್ಕೊಬಹುದು ಅಂದರೆ, ಒಂದೊಂದು ರೂಪಾಯಿ ನೀವು ಏನು ಖರ್ಚು ಮಾಡ್ತಾ ಇದ್ದೀರಾ ಅನಾವಶ್ಯಕ ವಸ್ತುದಲ್ಲಿ, ನಿಮ್ಗೆ ಬೇಡದಿರೋದು ವಸ್ತುದಲ್ಲಿ, ಅದು ನಿಮ್ಮದು ಫ್ಯೂಚರಲ್ಲಿ ವೆಲ್ತ್ ಜನರೇಟ್ ಮಾಡೋದು ಎಬಿಲಿಟಿಯನ್ನು ಸ್ಟಾಪ್ ಮಾಡ್ತಾ ಇದೆ. ಅಂದರೆ ಲೈಕ್ ಒಂದು ಸೋಲ್ಜರ್ ಯುದ್ಧಕ್ಕೆ ಹೋದವನು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ, ಆ ಥರ. ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಜಸ್ಟ್ ಫಾರ್ ದ ಟೆಂಪ್ರವರಿ ಎಂಜಾಯ್ಮೆಂಟ್ಗೋಸ್ಕರ ನೀವು ಅದನ್ನು ಕಳ್ಕೊತಾ ಇದ್ದೀರಾ. ಅದು ಗೊತ್ತಾಗದೆ ಆ ಥರ ಆಗ್ತಾ ಇರುತ್ತೆ, ನಿಮಗೆ ಫೀಲ್ ಆಗೋದು ಕೂಡ ಇಲ್ಲ. ಅದು ನಾನು ನಿಮಗೆ ಏನು ಖರ್ಚು ಮಾಡದೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅನಾವಶ್ಯಕ ವಸ್ತುದಲ್ಲಿ ಖರ್ಚು ಮಾಡಬೇಡಿ, ಏನು ಬೇಕೋ ಅದಷ್ಟೇ ಖರ್ಚು ಮಾಡಿ. ಸ್ಯಾಲ್ರಿ ಎಷ್ಟು ಕಮ್ಮಿ ಆಗಿರಲಿ, 10,000 ಎಷ್ಟೇ ಕಮ್ಮಿ ಆಗಿರಲಿ, 10,000 ಇರಲಿ, 20,000 ಇರಲಿ, 50,000 ಇರಲಿ, ಏನು ತೊಂದರೆ ಇಲ್ಲ. ಸ್ಟಿಲ್ ನೀವು ವೆಲ್ತನ್ನು ಜನ್ರೇಟ್ ಮಾಡಬಹುದು. ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಆಗಿ ಇರಬೇಕು. ಹೇಳ್ತಾರೆ ಲೈಕ್ ನಮಗೆ ತಿನ್ನೋಕ್ಕೆ ದುಡ್ಡು ಇಲ್ಲ, ನಾವು ಏನು ಇನ್ವೆಸ್ಟಿಂಗ್ ಮಾಡೋದು ಇದೆಲ್ಲ ನಮ್ಮದು ಅಲ್ಲ, ಈ ಥರ ಎಲ್ಲ ಒಂದು ಸ್ಟುಪಿಡ್ ಥಿಂಗ್ಸ್ ಎಲ್ಲ ಹೇಳ್ತಾರೆ. ಆದರೆ ಅದೇ ಜನ ಹೋಗಿ FDಯಲ್ಲಿ 10 ವರ್ಷ ಇಟ್ಟು 2x ಆಗೋಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಇಷ್ಟು ದೊಡ್ಡ ವೆಲ್ತ್ ಜನ್ರೇಟ್ ಮಾಡೋದು ರಿಸ್ಕ್ ಬೇಡ. ಅವ್ರಿಗೆ ಏನು ಸೇಫ್ಟಿ ಬೇಕು. ಆದರೆ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಯಾರು ರಿಸ್ಕ್ ತೊಗೊತಾರೆ ಅವರೇ ಲಾಂಗ್ ಟರ್ಮಲ್ಲಿ ವೆಲ್ತ್ ಜನ್ರೇಟ್ ಮಾಡ್ತಾರೆ. 1% ಬರಬೇಕು ಅಂತ ಇದ್ದರೆ ನೀವು 99% ಜನರ ಥರ ಥಿಂಕಿಂಗನ್ನು ಮಾಡಬಾರ್ದು. ನೀವು ಅಹೆಡ್ ಆಗಿ ಇರಬೇಕು ಯಾವತ್ತು. ಕೊನೆಯದಾಗಿ ನಾನು ಏನು ಹೇಳಬೇಕಂತ ಇದೆ ಅಂದರೆ, ಸೊ ಇವತ್ತು ನಿಮಗೆ ಏನು ಬೇಡದಿರೋ ವಸ್ತುವನ್ನು ನೀವು ಖರ್ಚು ಮಾಡ್ತಾ ಇದ್ದೀರಾ. ಸೊ ಇವತ್ತೊಂದು ಯಾವುದೋ ಒಂದು ವಸ್ತುವನ್ನು ನೀವು ಬೈ ಮಾಡ್ತಾ ಇದ್ದೀರಾ ಬೇಡದಿರೋದು ಅಂತ ಇದ್ದರೆ, ನಾಳೆ ಒಂದು ದಿನ ಬರುತ್ತೆ. ಸೊ ನಿಮ್ಗೆ ಬೇಕಾಗಿರೋ ವಸ್ತುವನ್ನು ಸೆಲ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ವೈಸ್ಲಿ ನಿಮ್ಮದು ದುಡ್ಡನ್ನು ಇನ್ವೆಸ್ಟ್ ಮಾಡಿ, ಎಲ್ಲಿ ಏನು ಬೇಕೋ ಅದನ್ನೇ ತಗೊಳ್ಳಿ. ಥ್ಯಾಂಕ್ ಯು.